ವಾರ್ಡ್ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವಾರು ಅಭಿವೃದ್ಧಿಗಳು ಆಲ್ರೆಡಿ ನಡೀತಾ ಇದೆ, ಎಲ್ರಿಗೂ ಗೊತ್ತಿರೋಂಥ ವಿಚಾರ. ನಾನು ನಿನ್ನೆ ನಡೆದಂಥ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಡೀ ಮನುಕುಲಕ್ಕೆ ತುಂಬ ಶ್ರೇಷ್ಠವಾದ ಜಾತಿ ಯಾವುದಂದರೆ ಮನುಷ್ಯ ಜಾತಿ ಅಂತ ಹೇಳ್ತಾರೆ. ರಾಜಕೀಯ ಏನೇ ಮಾಡಲಿ, ಒಬ್ಬ ಮನುಷ್ಯನಿಗೆ ಗೌರವ ಕೊಡೋದನ್ನ ನಾವು ಕಲ್ತ್ಕೊಬೇಕು. ಏಕೆಂದರೆ ಅವರು ಕೂಡ ಸುಮಾರು ಬಾರಿ ನಿಂತಿದ್ದಾರೆ, ಶಾಸಕರೀಗ ಆಲ್ರೆಡಿ ಗೆದ್ದಿದ್ದಾರೆ, ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ದೊಡ್ಡಬಿದ್ರಕಲ್ ವಾರ್ಡಲ್ಲಿ ಇವತ್ತು ನೀರಿನ ಸಮಸ್ಯೆ ಒಂದು ಭಾಗದಲ್ಲಿ ಹೇಳ್ತಾ ಇದ್ದಾರೆ. 100 ಬೋರ್ಗಳನ್ನ ಕೊರೆದು ಇವತ್ತು ದೊಡ್ಡಬಿದ್ರಕಲ್ ಭಾಗಕ್ಕೆ ನೀರನ್ನ ಕೊಡಲೇಬೇಕು ಅಂತೇಳಿ ಆಲ್ರೆಡಿ ನೀರನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಕಾರಣ ಏನಾಗಿದೆ ವಿಚಾರನ ಅರ್ಥ ಮಾಡ್ಕೊಬೇಕು. ಯಾವತ್ತು ಏನಂದರೆ BWSSB ಕಾವೇರಿ ಯಾವತ್ತು ಬೋರ್ನೆಲ್ಲ ಹ್ಯಾಂಡ್ ಓವರ್ ತೊಗೊಂಡ್ರು, ಎಲ್ಲ ವಾಟರ್ ಮ್ಯಾನ್ಗಳು ನೀರು ಬಿಡೋದನ್ನ ಸ್ಟಾಪ್ ಮಾಡಿ BWSSB ಮುಖಾಂತರ ಕಾವೇರಿ ವಾಟರ್ನ ತೊಗೊಳ್ಳೇಬೇಕು ಅನ್ನೋ ಒಂದು ಷರತ್ತನ್ನ ಅವ್ರು ಮಾಡಿದ್ದಾರೆ. ಹಾಗಾಗಿ ಶಾಸಕರು ಕೂಡ ಕಾವೇರಿ ತುಂಬಿದೆ, ನೀರು ಯಾಕೆ ನೀವು ಬಿಡಬಾರ್ದು ಅಂತೇಳಿ 2-3 ಸತಿ AW ಅವ್ರನ್ನ ಕರೆದು ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲರ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಹೇಳಿದ್ದಾರೆ. ನಾನು ಹೇಳೋದಿಷ್ಟೇ, ವೈಯಕ್ತಿಕವಾಗಿ ಯಾರು ಇಲ್ಲಿ ತೇಜೋವಧೆ ಮಾಡುವಂಥ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಬರೋದಿಲ್ಲ. ಇಲ್ಲಿ BWSSB ಅಧಿಕಾರಿಗಳಿಗೆ ಅವ್ರು ಏನೇನೋ ಲೆಟ್ರ್ ಇದೆ ದಯವಿಟ್ಟು BWSSB ಅಧಿಕಾರಿಗಳು ಕೊಡಲಿ, MLAಗೂ ಕೊಡಲಿ. ಈ ಥರ ಕೊಡೋದ್ರೆ ಏನಾಗುತ್ತೆ, ಸರ್ಕಾರ ಗಮನಕ್ಕೆ ಹೋಗ್ತದೆ, ಸರ್ಕಾರದಿಂದ ಕೆಲಸ ಮಾಡಿಸೋದಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ಅವರು ಒಂದು ಜವಾಬ್ದಾರಿ ಸ್ಥಾನನ ಈಗ ಆಲ್ರೆಡಿ ತೊಗೊಂಡಿದ್ದಾರೆ. ಆ ಜವಾಬ್ದಾರಿ ಅವ್ರಿಗೆ ನಡ್ಕೊಂಡಾಗ ಎಲ್ಲ ರೀತಿ ಸರೋಗುತ್ತೆ. ಬಟ್ ಇನ್ನೊಂದು ಮಾತು ಹೇಳಿದ್ದಾರೆ, ಇಲ್ಲಿ JDS ಅವರು ಇಲ್ಲಿ JDS ಆಗ್ತಾರೆ, ಇಲ್ಲಿ BJP ಆಗ್ತಾರೆ ಅಂತ. ನಮ್ಮ ವಾರ್ಡಲ್ಲಿ ನಮ್ಮ ಕಾರ್ಯಕರ್ತರಿಗೆ MLA ಅವರು ಒಂದೇ ಮಾತು ಹೇಳಿರೋದು, ಪ್ರತಿಯೊಂದು ರಸ್ತೆ ಪ್ರತಿಯೊಂದು ಜನ. ಏಕೆಂದರೆ ಎಲೆಕ್ಷನ್ ಆಗೋವರೆಗೂ ಮಾತ್ರ ರಾಜಕೀಯ, ಎಲೆಕ್ಷನ್ ಆದಮೇಲೆ ಎಲ್ಲರೂ ನಮ್ಮವರೇ ಅನ್ನೋ ಭಾವನೆ ಇಟ್ಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಕರ್ನಾಟಕದಲ್ಲಿದ್ದರೆ MLA ಅಂತಿದ್ದಾರೆ. ನಮ್ಮ ಯಶವಂತಪುರದಲ್ಲಿ ST ಸೋಮಶೇಖರ್ ಗೌಡ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಲ್ಲಿ ಸುಮ್ಮನೆ ಜನಗಳನ್ನ ಮಿಸ್ಗೈಡ್ ಮಾಡೋದಕ್ಕೋಸ್ಕರ, ಅಮಾಯಕ ಜನಗಳನ್ನ ಮಿಸ್ಗೈಡ್ ಮಾಡಿ ಯಾರೋ ಒಂದು 25-30 ಜನ ಬಕೆಟ್ ಇಟ್ಕೊಂಡು ಯಾವುದು ಬಿನ್ಗಿಲ್ನ ಇಟ್ಕೊಂಡು ಗಲಾಟೆ ಮಾಡಿಸೋದು, ಸುಮ್ಮನೆ ಇದು ಮಾಡೋದಕ್ಕೋಸ್ಕರ ಇದನ್ನು ಇದು ಮಾಡಿದ್ದಾರೆ. ಯಾಕೆ ಅಂತಂದರೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಆಲ್ರೆಡಿ ನಮ್ಮ ಸ್ನೇಹಿತರೆಲ್ಲ ಹೇಳಿರ್ತಾರೆ, ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ರಸ್ತೆ ಪ್ರತಿಯೊಂದು ಇದು ಕೂಡ ಅಂಥ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಇವ್ರು ಕೂಡ ಇವ್ರಿಗೂ ಸ್ವಂತ ಖರ್ಚಿಂದ ಯಾರ್ಯಾರು ಸಾವನ್ನಪ್ಪಿದ್ರು ಅವ್ರಿಗೆಲ್ಲ 1 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಸೊ ಒಂದು ಇನ್ಸಿಡೆಂಟ್ ಹೇಳಕ್ಕೆ ನಂಗೆ ತುಂಬ ದುಃಖ ಆಗುತ್ತೆ. ಯಾಕೆ ಅಂದರೆ ಅದೇ ಬಡಾವಣೆಗೆ ಹತ್ತಿರ ಬಡಾವಣೆಯಲ್ಲಿ ಒಂದು ಬಡಾವಣೆಯಲ್ಲಿ ಒಬ್ಬರು ಕೋವಿಡ್ ಲೆವೆಲ್ ತೀರೋಗ್ಬಿಡ್ತಾರೆ. ಅವ್ರ ಮನೆಗೆ ನಾವು ಹೋಗ್ತೀವಿ, ನಾವು ಕಾರ್ಯಕರ್ತರಲ್ಲಿ ಹೋಗ್ತೀವಿ. ಹೋದಾಗ ಆ ತಾಯಿ ಹೇಳ್ತಾರೆ, ಅಮ್ಮ ಹಿಂಗೆ ತೀರೋಗಿದ್ದಾರೆ, 1 ಲಕ್ಷ ಬರ್ತಾಯಿದ್ದಮ್ಮ, ನೀವು ತೊಗೋಬೇಕು ಅಂತ ಹೇಳಿದಾಗ ನಾನು ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಆ ಅಮ್ಮ 8 ತಿಂಗಳು ಗರ್ಭಿಣಿ. ಅಣ್ಣ ಈ 1 ಲಕ್ಷ ಬರೋದ್ರಿಂದ ನನ್ಗೆ ಏನೋ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ನಿಜವಾಗ್ಲೂ ನಮ್ಮ ಕಣ್ಣಿಗೆ ನೀರು ಬರುತ್ತೆ. ಆ ಥರಂಥ ಮನೋಭಾವನೆ ಇಟ್ಕೊಂಡು ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಂತ ಯಾರೋ ಇದ್ದರೆ ಅದು ST ಸೋಮಶೇಖರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ 2 ತಿಂಗಳಿಂದ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಕಾರ್ಯಕರ್ತರು ನೀವು ಕಾಂಗ್ರೆಸ್ ಮಾಡಲಿಲ್ಲ? ಖಂಡಿತವಾಗ್ಲೂ ಮಾಡಿದ್ದೀವಿ. ಈಗ ಈಗೊಂದು ವಾರದಿಂದ ಮಾತ್ರ ಅದು ಒಂದು ಏನೋ ಸ್ವಲ್ಪ ಗೊಂದಲ ಆಗಿದೆ ಅಷ್ಟು ಬಿಟ್ಟರೆ ಆಲ್ರೆಡಿ ಇದನ್ನೆಲ್ಲ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಗಮನಕ್ಕೆ ತಂದಿದ್ದಾರೆ ಆಲ್ರೆಡಿ. ಇನ್ನೊಂದು 2-3 ದಿನದಲ್ಲಿ ಅದನ್ನು ಸಾರ್ಟ್ ಔಟ್ ಮಾಡ್ತೀನಿ ಅಂತ ಕೂಡ ಅಧಿಕಾರಿಗಳಿದ್ದಾರೆ. ಆ ಒಂದು ಗ್ಯಾಪಲ್ಲಿ ಆ ಒಂದು ಸಂದರ್ಭದಲ್ಲಿ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. 100% ಬಗೆಹರಿಯುತ್ತೆ. ಬಗೆಹರಿಸಲೇಬೇಕು ಅಂತಲೇ ಇವತ್ತು ಶಾಸಕರು ನಿಂತಿರೋದು, ಕೆಲಸ ಮಾಡ್ತಾ ಇರೋದು.